ಈ ಸ್ವತ್ತು ಮಾಡಲು ಲಂಚಕ್ಕೆ ಬೇಡಿಕೆ ಇಟ್ಟ ಅಧಿಕಾರಿಯನ್ನ ಲೋಕಾಯುಕ್ತ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಲಂಚದ ಹಣದ ಸಮೇತ ಆರೋಪಿ ಅಧಿಕಾರಿಯನ್ನ ವಶಕ್ಕೆ ಪಡೆಯಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಲೋಕಾಯುಕ್ತ ದಾಳಿ ನಡೆದಿದೆ. ಖಚಿತ ಮಾಹಿತಿ ಮೇರೆಗೆ ಪಟ್ಟಣ ಪಂಚಾಯತ್ನಲ್ಲಿ ದಾಳಿ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದು, ಈ ಸ್ವತ್ತು ಮಾಡಲು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಹಣ ಸಮೇತ ವಶಕ್ಕೆ ಪಡೆಯಲಾಗಿದ್ದು, ಅಧಿಕಾರಿಗಳು ದಾಖಲೆ ಪರಿಶೀಲನೆ ನಡೆಸುತ್ತಿದ್ದಾರೆ. ಹೊನ್ನಾವರ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ಪ್ರವೀಣ್ ಕುಮಾರ್ ನಾಯಕ್ ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯ ಒಬ್ಬರನ್ನು ಲಂಚ ಸ್ವೀಕರಿಸುವಾಗ ಬಂಧಿಸಿರುವ ಮಾಹಿತಿ ವಿಸ್ಮಯ ಟಿವಿಗೆ ಲಭ್ಯವಾಗಿದೆ. ಇಲ್ಲಿನ ಉದ್ಯಮನಗರ ನಿವಾಸಿಗಳಾದ ದಾಮೋದರ್ ಮಂಜುನಾಥ್ ನಾಯ್ಕ್, ಕಲ್ಯಾಣಿ ಮಂಜುನಾಥ್ ನಾಯ್ಕ್ ಅವರಿಗೆ ಈ ಸ್ವತ್ತು ಮಾಡಿಕೊಡಲು 2 ಲಕ್ಷ ಆರಂಭದಲ್ಲಿ ಬೇಡಿಕೆ ಇಟ್ಟಿದ್ದರು ಎನ್ನಲಾಗಿದೆ. ಈ ವೇಳೆ ಸದಸ್ಯರೊಬ್ಬರು ಮುಖಾಂತರ 60,000 ವ್ಯವಹಾರ ಕುದುರಿಸಿ ಲಂಚ ಸ್ವೀಕರಿಸುವಾಗ ಬಲೆ ಬಿದ್ದಿದ್ದಾರೆ. ಲೋಕಾಯುಕ್ತ ಎಸ್ಪಿ ಕುಮಾರ್ ಚಂದ್ ಮಾರ್ಗದರ್ಶನದಲ್ಲಿ ಕಾರವಾರದ ಲೋಕಾಯುಕ್ತ ಇನ್ಸ್ಪೆಕ್ಟರ್ ವಿನಾಯಕ್ ಬಿಲ್ಲವರ್ ಅವರ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಘಟನೆ ಕುರಿತು ಹೆಚ್ಚಿನ ಮಾಹಿತಿ ತಿಳಿದು ಬರಬೇಕಿದೆ. ಟ್ರೈನ್ ನಂಬರ್ 3/2024 ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 7A ಅಡಿಯಲ್ಲಿ ರಿಜಿಸ್ಟರ್ ಆಗಿದೆ. ಕಂಪ್ನಿ ನೇಮ್ ಚಂದ್ರಹಾಸ್ ಮಲ್ಲೇಕ. ಇಲ್ಲಿ ಈ ಸ್ವತ್ತಿಗಾಗಿ ಅವರ ಈ ಸ್ವತ್ತಿಗಾಗಿ 2 ಲಕ್ಷ ಲಂಚ ಕೇಳಿದ್ದಾರೆ ಅಂತೇಳಿ ಅದರಂತೆ ನಾವು ಅದನ್ನು ಪರಿಶೀಲನೆ ಮಾಡಿ ನಾವು FIR ರಿಜಿಸ್ಟರ್ ಮಾಡಿದ್ದೇವೆ. ಇವತ್ತು ನಾವು ರೆಡ್ ಹ್ಯಾಂಡ್ ಆಗಿ ಅಂದರೆ ಅವ್ರ ಜೊತೆ ಇನ್ನೊಬ್ಬರು ಮೀಡಿಯೇಟರ್ ಆಗಿ ಇಲ್ಲಿ ವಾರ್ಡ್ ಮೆಂಬರ್ 10ನೇ ವಾರ್ಡ್ ಮೆಂಬರ್ ವಿಜಯ್ ವೆಂಕಟೇಶ್ ಕಾಮತ್ ಅಂತೇಳಿ ಅವರು ಕೂಡ ಒಂದು ಅವರ ಹತ್ರ ಮೀಡಿಯೇಷನ್ ಮಾಡಿ ಇವತ್ತು 60,000 ರೂಪಾಯಿ ತಗೊಳ್ಳುವಾಗ ನಾವು ಟ್ರ್ಯಾಪ್ ಮಾಡಿದ್ದೇವೆ. ಅದರ ಕುರಿತು ಇದು ಮುಂದಿನ ತನಿಖೆ ಮಾಡ್ತೇವೆ. ವಿಸ್ಮಯ ನ್ಯೂಸ್, ವಿವೇಕ್ ಶೇಟ್, ಹೊನ್ನಾವರ.